ನಮಸ್ಕಾರ ಎಲ್ಲರಿಗೂ. ಬಿಗ್ ಬಾಸ್ ಮನೆಗೆ ಬಂದ ಅತಿಥಿಗಳು ಅತಿಯಾಗಿ ಆಡುತ್ತಿದ್ದಾರೆ ಅಂತ ಹೇಳಿ ಒಂದು ಕಡೆ ಅನಿಸ್ತಿದೆ. ನಿಮಗೆ ಗೊತ್ತಿರಬಹುದು, ಈಗ ಬಿಟ್ಟಿರುವ ಪ್ರೊಮೋದಲ್ಲಿ ಅಶ್ವಿನಿ ಗೌಡ ಅವರು ಮತ್ತು ಚೈತ್ರಾ ಕುಂದಾಪುರ ಅವರ ನಡುವೆ ಒಂದು ದೊಡ್ಡ ಜಗಳನೆ ಆಗುತ್ತದೆ. ಎಲ್ಲರೂ ಕೂಡ ಅಲ್ಲಿ ಅವರನ್ನು ಊಟ ಮಾಡಿ ಹಾಕುತ್ತಿದ್ದರು. ಅವರ ಬಳಿ ಬಂದಂಥ ಕಾವ್ಯ ಅವರಿಗೆ ಚೈತ್ರಾ ಕುಂದಾಪುರ ಅವರು ಕೇಳ್ತಾರೆ, ಅಲ್ಲಿರುವ ಗೊಂಬೆ ಹೆಸರೇನು ಅಂತ ಹೇಳಿ ಕೇಳಿದಾಗ, ಆದರೆ ಕಾವ್ಯ ಅವರು ಹೇಳ್ತಾರೆ, ನನಗೆ ನಿಜಕ್ಕೂ ಗೊತ್ತಿಲ್ಲ ಅಂತ ಹೇಳಿ. ಚೈತ್ರಾ ಅವರು ಕಾವ್ಯಾಗಿ ಹೇಳ್ತಾರೆ, ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಹೌದು, ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಕಾವ್ಯ ಅವರು ಚೈತ್ರಾ ಅವರಿಗೆ ಹೇಳ್ತಾರೆ. ಹಾಗೆ ಚೈತ್ರಾ ಅವರು ಅಲ್ಲಿರುವ ಅತಿಥಿಗಳೆಲ್ಲರನ್ನು ಬಿಟ್ಟು ಇಲ್ಲಿರುವ ಎಲ್ಲರೂ ನನಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತೇಳಿ ಕ್ಷಮೆಯನ್ನು ಕೇಳಬೇಕು ಅನ್ನುವ ಒಂದು ಟಾಸ್ಕನ್ನು ಕೊಡ್ತಾರೆ. ಆದರೆ ಎಲ್ಲರೂ ತಲೆಯಲ್ಲಿ ಬುದ್ಧಿ ಇಲ್ಲ ಅಂಥೇಳಿ ಕ್ಷಮೆ ಕೇಳ್ತಾರೆ. ಆದರೆ ಅಶ್ವಿನಿ ಗೌಡ ಅವರು ಕೇಳುವುದಿಲ್ಲ ಅಂತ ಹೇಳ್ತಾರೆ ಮತ್ತು ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳಿ ನಾನು ಹೇಳೋದಿಲ್ಲ, ಇದನ್ನೆಲ್ಲ ಮಾಡಲ್ಲ ಅಂದಾಗ BB ಪ್ಯಾಲೇಸ್ ಮ್ಯಾನೇಜರ್ ಆದ ಅಭಿಷೇಕ್ ಅವರು ಹೇಳ್ತಾರೆ, ಇಲ್ಲ ನೀವು ಇದಕ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಅಶ್ವಿನಿ ಅವರು ಹೇಳ್ತಾರೆ, ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ, ಅದಕ್ಕೆ ನೀವು ಹೇಳಿದ್ದೀರಿ, ನಾನು ಹೇಳೋದಿಲ್ಲ ಅಂತಾರೆ. ಆಮೇಲೆ ರಜತ್ ಅವರು ಬಂದ್ಬಿಟ್ಟು, ನೀವೇನಾದರೂ ಕೇಳಿಲ್ಲ ಅಂದರೆ ನಾನು 1 ಪಾಯಿಂಟ್ಸ್ ಕೂಡ ನಿಮಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಮಂಜಣ್ಣ ಅವರು ಹೇಳ್ತಾರೆ, ಮನೆಗೆ ಬಂದ ಅತಿಥಿಗಳಿಗೆ ಹೀಗೆ ನಾನು ಗೌರವ ಕೊಡೋದು ಅಂತ ಹೇಳ್ತಾರೆ. ಬಟ್ ಚೈತ್ರಾ ಅವರು ಹೇಳ್ತಾರೆ, ನೀವು ಇವಾಗ ಕೇಳಿಲ್ಲ ಅಂದರೆ ನಾನು ಊಟನೇ ಮಾಡಲ್ಲ ಅಂತ ಹೇಳ್ತಾರೆ. ಊಟನೇ ಮಾಡಿಲ್ಲ ಅಂದರೆ ಯಾವನಿಗೆ ಏನಾಗಬೇಕಿದೆ, ಗೆಸ್ಟ್ಗಳ ಥರ ಇರಬೇಕು, ಅದನ್ನು ಬಿಟ್ಟು ಬೇರೆ ರೀತಿ ನಡ್ಕೋದ್ರೆ ಅಂತ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಹಾಗೆ ಈ ಒಂದು ಪ್ರೋಮೋನ ಮಿಸ್ ಮಾಡಿದ್ರೆ ಇವತ್ತು ಎಲ್ಲರೂ ನೋಡ್ರಿ ಅಂತ ಹೇಳ್ತೇನೆ. ಈ ಒಂದು ವಿಡಿಯೋ ಮುಗಿಸ್ತೇನೆ. ನಿಮಗೆ ಏನು ಅನ್ನಿಸ್ತದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.